ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ವೀಕ್ಷಕರೆಲ್ಲರಿಗೂ ಕರ್ತನು ಒಡೆಯನು ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಸಮಾಧಾನವು, ಸಂತೋಷವು, ನೆಮ್ಮದಿಯು, ಆನಂದವು, ಆರೋಗ್ಯವು ತಂದೆಯಾದ ದೇವರು ನಿಮ್ಮೆಲ್ಲರಿಗೆ ಅನುಗ್ರಹಿಸಲಿ ಎಂದು ದೇವರನ್ನು ಪ್ರಾರ್ಥಿಸುತ್ತೇನೆ. ಈ ದಿನ ಮತ್ತೊಂದು ಅಂಶವನ್ನು ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಶಿಲುಬೆಯ ಮೇಲೆ ಕ್ರಿಸ್ತನು ನುಡಿದ ಎರಡನೆಯ ಮಾತು. ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 43ನೇ ವಚನವನ್ನು ನೋಡೋಣ ಪ್ರಿಯರೇ. ಇವತ್ತೇ ನನ್ನ ಸಂಗಡ ಪರದೈಸಿನಲ್ಲಿರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ. ಪ್ರಿಯರಾದ ದೇವರ ಮಕ್ಕಳಿರ, ಯೇಸು ಕ್ರಿಸ್ತರು ಈ ಮಾತು ನುಡಿಯುವಾಗ ಘೋರವಾದಂಥ ಹಿಂಸೆಯನ್ನು ಹೊಂದಿದ್ದಾರೆ. ಅವರು ಶಿಲುಬೆಯ ಮೇಲೆ ಇದ್ದಂತಹ ಸಮಯದಲ್ಲಿ ನೋಡುವಾಗ ಘೋರವಾದಂಥ ಹಿಂಸೆ, ತಲೆ ಮೇಲೆ ಮುಳ್ಳಿನ ಕಿರೀಟ, ಬೆತ್ತದ ಮೂಲಕ ಒಡಿಸ್ಕೊಂಡಿದ್ದಾರೆ, ಕೊರಡೆಗಳ ಮೂಲಕ ಒಡಿಸ್ಕೊಂಡಿದ್ದಾರೆ. ಕೊರಡೆ ಅಂದರೆ ಈ ಥರ ಕೊರಡೆಗಳಲ್ಲ ಏನ್ರಿ, ಆ ಕೊರಡೆಗಳಿಗೆ ಚೂಪಾದ ಒಂದು ಚಾಕುಗಳಿರುತ್ತಲ್ಲ, ಚಿಕ್ಕ ಚಿಕ್ಕ ಕತ್ತಿಗಳ ಥರ ಏನ್ರಿ, ಆ ಕೊರಡೆಗಳಿಗೆ ಈ ಚೂಪಾದ ಕತ್ತಿಗಳನ್ನು ಬಿಗಿದಿರ್ತಾರೆ ಪ್ರಿಯ. ಅದು ಹೊಡೆದಾಗ ಚರ್ಮ ಕಿತ್ಕೊಂಡು ಬರುತ್ತೆ. ರೋಮನರು ಏನ್ರಿ ಬಲಾಢ್ಯರು, ಆ ಬಲಾಢ್ಯರ ಕೈಯಲ್ಲಿ ಕೊರಡೆಗಳು, ಆ ಕೊರಡೆಗಳಿಂದ ಯೇಸು ಕ್ರಿಸ್ತರಿಗೆ ಹೊಡೆದ ಏನ್ರಿ ಚರ್ಮ ಕಿತ್ಕೊಂಡು ಬರುತ್ತೆ. ಭಯಂಕರವಾದಂಥ ರಕ್ತ ಎಲ್ಲ ಸೋರುತ್ತೆ, ಭಯಂಕರವಾದಂಥ ನೋವು. ನೀವು ಅನ್ಬೋದು, ಆತನು ದೇವರಲ್ವಾ? ದೇವರು. ಆದರೆ ಆ ದೈವತ್ವದಲ್ಲಿದ್ದಂತಹ ಶಕ್ತಿ ಇದೆಯಲ್ಲ, ಪವರ್, ಪ್ರಭು ಎಲ್ಲವನ್ನು ಬದಿಗಿಟ್ಟು ಒಬ್ಬ ಸಾಮಾನ್ಯನಾದಂಥ ಮನುಷ್ಯನಾಗಿ ಭೂಲೋಕಕ್ಕೆ ಬರ್ತಾರೆ. ದಾಸನ ರೂಪವನ್ನು ಧರಿಸ್ಕೊಂಡಿರ್ತಾರೆ, ದಾಸನ ರೂಪವನ್ನು. ಯಾಕೆಂದರೆ ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನದಿಂದ 9ನೇ ವಚನದವರೆಗೆ ನೋಡ್ಕೊಂಡು ಹೋದಾಗ, ಯೇಸು ಪ್ರಭು ದೇವರಿಗೆ ಸಮಾನನು, ದೇವರ ಪ್ರತಿರೂಪನು. ಭೂಲೋಕಕ್ಕೆ ಬಂದಾಗ ದಾಸನ ರೂಪವು, ದೈವತ್ವವನ್ನು ಎಲ್ಲವನ್ನು, ದೇವರ ಶಕ್ತಿಯನ್ನು ಪಕ್ಕಕ್ಕಿಟ್ಟು ಬರಿದು ಮಾಡಿಕೊಂಡು ಬಂದು ನಿನ್ನಂತೆ ನನ್ನಂತೆ ಶರೀರವನ್ನು ಧರಿಸಿಕೊಂಡು, ನಿನಗೆ ಯಾವ ರೀತಿ ಹಸಿವು ಬಾಯಾರಿಕೆ ಇರುತ್ತೋ ಅದೇ ಪ್ರಕಾರ ಆತನು ಕೂಡ ಹಸಿವು ಬಾಯಾರಿಕೆ. ಎಲ್ಲಾದರೂ ಪೆಟ್ಟಾದರೆ ನಿನಗೆ ಯಾವ ರೀತಿ ನೋವು ಇರುತ್ತೋ ಅದೇ ಪ್ರಕಾರ ಅಂಥ ನೋವು ಇರುವಂಥ ಶರೀರವನ್ನು ಪ್ರಭು ಧರಿಸ್ಕೊಂಡಿದ್ದಾರೆ. ನಮ್ಮಂಥ ಶರೀರ, ನಮ್ಮಂಥ ದೇಹವನ್ನು ಧರಿಸಿಕೊಂಡು ಘೋರವಾದಂಥ ನೋವನ್ನು ಅವರು ಅನುಭವಿಸಿದ್ದಾರೆ. ಆ ಸಮಯದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ, ಯೇಸು ಕ್ರಿಸ್ತರು ಶಿಲುಬೆ ಮೇಲಿದ್ದಾರೆ. ಎಡಗಡೆಯಲ್ಲಿ ಬಲಗಡೆಯಲ್ಲಿ ಇಬ್ಬರು ಕಳ್ಳರು ಕೂಡ ಏನ್ರಿ ಶಿಲುಬೆ ಮೇಲಿದ್ದಾರೆ. ಆ ಶಿಲುಬೆ ಮೇಲೆ ಇದ್ದಂಥ ಅವರು ಪ್ರಾರಂಭದಲ್ಲಿ ಯೇಸು ಕ್ರಿಸ್ತರನ್ನು ಇಬ್ಬರು ನಿಂದಿಸ್ತಾರೆ. ಶಿಲುಬೆಗೆ ಹಾಕಿದಾಗ ಇಬ್ಬರು ಯೇಸು ಕ್ರಿಸ್ತರನ್ನ ನಿಂದಿಸ್ತಾರೆ ಪ್ರಿಯರೇ. ಆ ಇಬ್ಬರಲ್ಲಿ ಒಬ್ಬನು ಸ್ವಲ್ಪ ಸಮಯವಾದಾಗ ತನ್ನ ಮನಸ್ಸನ್ನು ಬದಲಾವಣೆ ಮಾಡಿಕೊಂಡು ಹೇಳುವಂಥ ಮಾತು ಏನು ನೋಡಿ. ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 39ನೇ ವಚನ. ತೂಗಾಕಿದ್ದ ಆ ದುಷ್ಕರ್ಮಿಗಳಲ್ಲಿ ಒಬ್ಬನು ಆತನನ್ನು ದೂಷಿಸಿ, ನೀನು ಬರಬೇಕಾದ ಕ್ರಿಸ್ತನಲ್ಲವೇ? ನಿನ್ನನ್ನು ರಕ್ಷಿಸಿಕೋ, ನಮ್ಮನ್ನೂ ರಕ್ಷಿಸು ಎಂದು ಹೇಳಿದಕ್ಕೆ ಎರಡನೆಯವನು ಅವನನ್ನು ಗದರಿಸಿ, ನೀನು ಇದೇ ದಂಡನೆಯಲ್ಲಿರುವಾಗಲೂ ದೇವರಿಗೆ ಹೆದರುವುದಿಲ್ಲವೋ? ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ, ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ. ಈತನಾದರೂ ಅಲ್ಲದ್ದೇನು ಮಾಡಲಿಲ್ಲ ಎಂದು ಹೇಳಿ, ಯೇಸುವೇ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದನು. ಅಂದರೆ
ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ಮರಣ ಹೊಂದುವಂತಹ ಸಮಯದಲ್ಲಿ ಅಕ್ಕಪಕ್ಕದಲ್ಲಿ ಅಂದರೆ ಎಡಗಡೆಯಲ್ಲಿ ಬಲಗಡೆಯಲ್ಲಿ ಇಬ್ಬರು ಕಳ್ಳರಿದ್ದಾರೆ ಪ್ರಿಯರೇ. ಅವ್ರಿಗೂ ತೀರ್ಪಾಗಿದೆ, ಅವ್ರಿಗೂ ಮರಣದಂಡನೆಯಾಗಿದೆ. ಆ ಇಬ್ಬರಲ್ಲಿ ಒಬ್ಬನು ತನ್ನ ಮನಸ್ಸನ್ನು ಬದಲಾವಣೆ ಮಾಡಿಕೊಂಡು ಇನ್ನೊಬ್ಬನಿಗೆ ಹೇಳುವಂಥ ಮಾತೇನಂತ ನೋಡುವಾಗ, ನಾವಿಬ್ಬರು ತಪ್ಪು ಮಾಡಿದ್ದೀವಿ, ನಮಗೆ ಈ ಮರಣದಂಡನೆ ಆಗಲೇಬೇಕು, ನಮ್ಮ ತಪ್ಪಿಗೆ ಮರಣದಂಡನೆ ನ್ಯಾಯ. ಯಾಕೆಂದರೆ ಘೋರವಾದಂಥ ಪಾಪಗಳನ್ನು ನಾವು ಮಾಡಿದ್ದೀವಿ, ತಪ್ಪುಗಳನ್ನು ನಾವು ಮಾಡಿದ್ದೀವಿ. ಆಗಿರುವಾಗ ನಮ್ಮ ತಪ್ಪಿಗೆ ತಕ್ಕ ಶಿಕ್ಷೆ ನಮಗಾಗುತ್ತೆ, ಅದು ನ್ಯಾಯ. ನೀನು ಆತನನ್ನು ನಿಂದಿಸ್ತಾ ಇದೆಯಲ್ಲ, ಅದು ಸರಿಯಲ್ಲ, ಅದು ಸರಿಯಲ್ಲ, ನಿಂದಿಸಬಾರ್ದು ಅಂಥೇಳಿ ಒಬ್ಬ ವ್ಯಕ್ತಿ ಆ ಶಿಲುಬೆ ಮರಣ ಹೊಂದುವಂತಹ ಸಮಯದಲ್ಲಿ ತನ್ನ ತಪ್ಪನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಡುವಂಥದ್ದು. ನಾವು ಪಾಪವನ್ನು ಮಾಡಿದ್ದೇವೆ, ನಾವು ತಪ್ಪುಗಳನ್ನು ಮಾಡಿದ್ದೇವೆ, ನಮ್ಮ ತಪ್ಪಿಗೆ ತಕ್ಕ ಶಿಕ್ಷೆ ನಮ್ಗೆ ಆಗ್ತಾ ಇದೆ. ಆದರೆ ಈತನು ಅಲ್ಲದ್ದೇನೂ ಮಾಡಿಲ್ಲ. ಆದರೆ ಈತನು ಯೇಸು ಪ್ರಭು ಎಂಬ ಈತನು ಅಲ್ಲದ್ದೇನೂ ಮಾಡಿಲ್ಲ. ಆದರೆ ಆತನಿಗೆ ಶಿಕ್ಷೆ ಹಾಕಿದ್ದು ಬಹಳ ತಪ್ಪೋದು ಅಂತೇಳಿ ಒಬ್ಬ ಕಳ್ಳನು ತನ್ನ ಮನಸ್ಸನ್ನು ಬದಲಾವಣೆ ಮಾಡಿಕೊಂಡು ಏನ್ರಿ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಎರಡನೇದಾಗಿ, ಪ್ರಭುವೇ, ಯೇಸುವೆ, ನಿಮ್ಮ ರಾಜ್ಯದೊಡನೆ ಬರುವಾಗ ನನ್ನನ್ನು ಒಂದು ಚೂರು ನೆನಪು ಮಾಡಿಕೊಳ್ಳಯ್ಯ, ನನ್ನನ್ನು ಸ್ವಲ್ಪ ನೆನಪು ಮಾಡಿಕೊಳ್ಳಿಯಯ್ಯ ಅಂದಾಗ ಯೇಸು ಪ್ರಭು ಹೇಳುವಂಥ ಮಾತೇನು? ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಇವತ್ತೇ ನನ್ನ ಜೊತೆಯಲ್ಲಿ ಪರದೈಸಿಯಲ್ಲಿ ಇರುವೆ. ನನ್ನ ಜೊತೆಯಲ್ಲಿ ಅಂದರೆ ಪರದೈಸಿಯಲ್ಲಿದೆ, ಇವತ್ತೇ ನನ್ನ ಜೊತೆಯಲ್ಲಿ ಪರದೈಸಿಯಲ್ಲಿ ಇರುವಂತಂದ್ರೆ ಏನ್ರಿ, ಯೇಸು ಕ್ರಿಸ್ತರು 3 ಗಂಟೆಗೆ ಮರಣ ಹೊಂದುತ್ತಾರೆ. ಆತನು ಜೊತೆಯಲ್ಲಿದ್ದಂಥ ಏನ್ರಿ ಇಬ್ಬರು ಕಳ್ಳರಿದ್ದಾರಲ್ಲ, ಅದರಲ್ಲಿ ಒಬ್ಬ ವ್ಯಕ್ತಿ ಮನಸ್ಸನ್ನು ಬದಲಾವಣೆ ಮಾಡಿಕೊಂಡಿದ್ದಾನೆ. ಪ್ರಭುವೇ, ನೀವು ರಾಜದೊಡನೆ ಬರುವಾಗ ನನ್ನನ್ನು ನೆನಪು ಮಾಡಿಕೊಳ್ಳಿ ಅಂದಾಗ ಪ್ರಭು ಹೇಳಿರುವಂಥ ಮಾತೇನು ಗೊತ್ತಾ? ಇವತ್ತೇ ನನ್ನ ಜೊತೆಯಲ್ಲಿ ಪರದೇಶಿಯಲ್ಲಿರುವೆ. ಅಂದರೆ ಯೇಸು ಕ್ರಿಸ್ತರು 3 ಗಂಟೆಗೆ ಮರಣ ಹೊಂದುತ್ತಾರೆ. 3 ಗಂಟೆಗೆ ಮರಣ ಹೊಂದಿದಾಗ ಎಲ್ಲಿಗೆ ಹೋಗ್ತಾರೆ? ಸೀದಾ ಪರದೈಸಿಗೆ ಹೋಗ್ತಾರೆ. ಅದೇ ಪ್ರಕಾರ ಪಕ್ಕದಲ್ಲಿದ್ದಂಥ ಒಬ್ಬ ವ್ಯಕ್ತಿ ಕೂಡ ಮರಣ ಹೊಂದಿದಾಗ ಪರದೈಸಿಗೆ, ಇನ್ನೊಬ್ಬ ವ್ಯಕ್ತಿ ಮರಣ ಹೊಂದಿದಾಗ ಯಾತನೆ ಪಡುವಂಥ ಸ್ಥಳಕ್ಕೆ ಈ ವ್ಯಕ್ತಿ ಪರದೈಸಿಗೆ ಹೋಗ್ತಾರೆ. ಅಂದರೆ ಪರದೈಸಿ ಎನ್ನುವಂಥದ್ದು ಎಲ್ಲಿದೆ? ತುಂಬ ಜನ ಏನಂದ್ಕೊಳ್ತಾರೆ ಗೊತ್ತಾ? ಪರದೈಸಿ ಎನ್ನುವಂಥದ್ದೇ ಪರಲೋಕ ಅಂದ್ಕೊಳ್ತಾರೆ. ಕೆಲವರು ಏನಂದ್ಕೊಳ್ತಾರೆ? ಪರದೈಸಿ ಎನ್ನುವಂಥದ್ದೇ ಪರಲೋಕ ಅಂದ್ಕೊಳ್ತಾರೆ. ಮತ್ತು ಕೆಲವರು ಏನಂತಕೊಳ್ತಾರೆ ಗೊತ್ತಾ? ಪರಲೋಕದಲ್ಲಿ ಪಕ್ಕದಲ್ಲಿ ಒಂದು ಪರದೈಸಿ ಅನ್ನುವಂಥದ್ದಿದೆ, ಅಲ್ಲಿಗೆ ಹೋಗ್ತಾರೆ ಅಂತೇಳಿ ಇನ್ನು ಕೆಲವರು ಅಂತಾರೆ. ಅಲ್ಲ ಪ್ರಿಯರೇ, ಪರದೈಸಿ ಎನ್ನುವಂಥದ್ದು ನೀತಿವಂತರು ಇರುವಂಥ ಸ್ಥಳ. ಅಂದರೆ ಸತ್ತ ಮೇಲೆ, ನೀತಿವಂತರು ಸತ್ತ ಮೇಲೆ ಹೋಗುವಂಥ ಸ್ಥಳ. ಅಲ್ಲಿ ಏನಾಗುತ್ತೆ? ವಿಶ್ರಾಂತಿಯನ್ನು ತೆಗೆದುಕೊಳ್ತಾರೆ. ಏನ್ರಿ? ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ 9ನೇ ವಚನ. ಆತನು 5ನೇ ಮುದ್ರೆಯನ್ನು ಒಡೆದಾಗ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಾವು ಹೇಳಿದ ಸಾಕ್ಷಿಯ ನಿಮಿತ್ತವಾಗಿಯೂ ಹತವಾದವರ ಆತ್ಮಗಳನ್ನು ಯಜ್ಞವೇದಿಯ ಕೆಳಗಿರುವುದನ್ನು ಕಂಡೆನು. ಅವರು ಒಡೆಯನೇ, ಪರಿಶುದ್ಧನೂ ಸತ್ಯವಂತನೂ ಆಗಿರುವಾತನೇ, ಭೂನಿವಾಸಿಗಳು ನಮ್ಮನ್ನು ಕೊಂದದಕ್ಕಾಗಿ ನೀನು ಎಷ್ಟು ಕಾಲದವರೆಗೆ ನ್ಯಾಯ ವಿಚಾರಣೆಯು ಪ್ರತಿದಂಡನೆಯು ಮಾಡದೆ ಇರುವೆ ಎಂದು ಮಹಾಶಬ್ದದಿಂದ ಕೂಗಿದರು. ಅವರಲ್ಲಿ ಒಬ್ಬೊಬ್ಬನಿಗೆ ಒಂದೊಂದು ಬಿಳಿ ನಿಲುವಂಗಿಗಳನ್ನು ಕೊಡಲ್ಪಟ್ಟಿತು. ಇದಲ್ಲದೆ ನಿಮ್ಮ ಹಾಗೆ ಕೊಲೆಯಾಗಬೇಕಾಗಿರುವ ನಿಮ್ಮ ಸಹೋದರರ ಮತ್ತು ನಿಮ್ಮ ಜೊತೆದಾಸರ ಸಂಖ್ಯೆಯು ಪೂರ್ಣವಾಗುವ ತನಕ ಇನ್ನೂ ಸ್ವಲ್ಪ ಕಾಲ ವಿಶ್ರಮಿಸಿಕೊಂಡಿರಬೇಕು ಎಂದು ಅವರಿಗೆ ಉತ್ತರವಾಯಿತು. ಇನ್ನು ಸ್ವಲ್ಪ ಕಾಲ ವಿಶ್ರಮಿಸಿಕೊಂಡಿರಬೇಕು ಅಂದರೆ ವಿಶ್ರಾಂತಿ ತೆಗೆದುಕೊಳ್ಳುವಂಥ ಒಂದು ಸ್ಥಳ ಅದು. ವಿಶ್ರಾಂತಿ ತೆಗೆದುಕೊಳ್ಳುವಂಥದ್ದು ಉನ್ನತವಾದಂಥ ಶ್ರೇಷ್ಠವಾದಂಥ ಒಂದು ಸ್ಥಳ. ಇವರು ಯಾರಿವರು? ಕೊಲ್ಲಲ್ಪಟ್ಟಿದ್ದಾರೆ. ಎಲ್ಲಿ? ಭೂಲೋಕದಲ್ಲಿ ಕೊಲ್ಲಲ್ಪಟ್ಟಿದ್ದಾರೆ. ದೇವರ ವಾಕ್ಯದ ನಿಮಿತ್ತವಾಗಿ, ದೇವರ ನಿಮಿತ್ತವಾಗಿ, ದೇವರ ಸೇವೆ ನಿಮಿತ್ತವಾಗಿ ಕೊಲ್ಲಲ್ಪಟ್ಟಿದ್ದಾರೆ. ಕೊಲ್ಲಲ್ಪಟ್ಟಂಥ ಇವರು ಅಂದರೆ ಆತ್ಮಗಳು ಎಲ್ಲಿದ್ದಾರಂತ ನೋಡ್ತೀವಿ? ಯಜ್ಞವೇದಿಯ ಕೆಳಗೆ. ಯಜ್ಞವೇದಿಯ ಕೆಳಗೆ ಅಂದಾಗ ಭೂಲೋಕದಲ್ಲಿ ಏನು ನಡೀತಾ ಇದೆ? ಭೂಲೋಕದಲ್ಲಿ ಅಂದರೆ ಬಲಿ, ಯಜ್ಞ.
ಈ ಭೂಲೋಕದಲ್ಲಿ ಯಜ್ಞ ನಡೀತಾ ಇದೆ ಪ್ರೇರೆ. ಭೂಲೋಕದ ಕೆಳಗಡೆ ಅಂದರೆ ಪಾತಾಳ ಲೋಕ. ಈ ಪಾತಾಳ ಲೋಕದಲ್ಲಿ ಪರದೈಸು ಎನ್ನುವಂಥದ್ದು ಒಂದು ಸ್ಥಳ ಇದೆ ರೀ. ಅಲ್ಲಿ ನೀತಿವಂತರು ಇರುವಂಥ ಸ್ಥಳ ಇದೆ ರೀ. ಅಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುವಂಥ ಒಂದು ಸ್ಥಳ ಇದೆ ಪ್ರಿಯರೇ. ಅಲ್ಲಿಗೆ ಹೋಗ್ತಾರೆ ಪ್ರಿಯರೇ. ಆ ಸ್ಥಳದ ಹೆಸರೇ ಪರದೈಸು ಎನ್ನುವಂಥದ್ದು. ಮತ್ತೊಂದು ಮಾತನ್ನು ನೋಡೋಣ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 12ನೇ ಅಧ್ಯಾಯ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ. ಕ್ರಿಸ್ತನಲ್ಲಿದ್ದ ಒಬ್ಬ ಮನುಷ್ಯನನ್ನು ಬಲ್ಲೆನು. ಅವನು 14 ವರ್ಷಗಳ ಹಿಂದೆ 3ನೇ ಆಕಾಶದ ಪರ್ಯಂತರಕ್ಕೂ ಒಯ್ಯಲ್ಪಟ್ಟನು. ಅವನು ದೇಹ ಸಹಿತವಾಗಿ ಒಯ್ಯಲ್ಪಟ್ಟನೋ ದೇಹ ರಹಿತವಾಗಿ ಒಯ್ಯಲ್ಪಟ್ಟನೋ ನಾನರಿಯೇ, ದೇವರೇ ಬಲ್ಲನು. ಅಂಥ ಮನುಷ್ಯನು ಪರದೈಸಕ್ಕೆ ಒಯ್ಯಲ್ಪಟ್ಟನು. ಮನುಷ್ಯರು ನುಡಿಯಲ ಅಶಕ್ಯವಾದ ಹೇಳಬಾರದ ಮಾತುಗಳನ್ನು ಹೇಳಿದನೆಂದು ಬಲ್ಲೆನು. ಒಟ್ಟಲ್ಲಿ 14 ವರ್ಷಗಳ ಹಿಂದೆ ಒಬ್ಬ ಮನುಷ್ಯನನ್ನು ನೋಡಿದ್ದೀನಿ. ಆ ಮನುಷ್ಯನನ್ನು 3ನೇ ಆಕಾಶಕ್ಕೆ ಒಯ್ಯಲ್ಪಟ್ಟಿದ್ದಾನೆ. ಆ 3ನೇ ಆಕಾಶ ಅಂದಾಗ ಪರದೈಸು ಅಂತ ಹೇಳ್ತಾರೆ. 3ನೇ ಆಕಾಶ ಅಂದಾಗ ಎಲ್ಲಿದೆ ಅದು? 3ನೇ ಆಕಾಶದಲ್ಲಿದೆ. ಏನದು? ಪರದೈಸು. ಪರದೈಸಿಗೆ ಹೋಗಿದ್ದಾನೆ. ಆ 3ನೇ ಆಕಾಶ ಯಾವುದಕ್ಕೆ ಹೇಳಿದಾರಪ್ಪ ಅಂತ ನೋಡುವಾಗ ಪಾತಾಳ ಲೋಕಕ್ಕೆ. ಈ ಪಾತಾಳ ಲೋಕಕ್ಕೆ 3ನೇ ಆಕಾಶ. ಆ 3ನೇ ಆಕಾಶದಲ್ಲಿ ಪರದೈಸು ಎನ್ನುವಂಥದ್ದು ಒಂದು ಸ್ಥಳ ಇದೆ ರೀ. ಮತ್ಯಾವ ಸ್ಥಳ ಇದೆ? ಪರದೈಸು ಎನ್ನುವಂಥದ್ದು ಒಂದು ಸ್ಥಳ ಇದೆ. ಮತ್ತು ಯಾವ ಸ್ಥಳ ಇದೆ ಅಂತ ನೋಡುವಾಗ ಏನ್ರಿ, ಲೂಕನ ಬರೆದ ಸುವಾರ್ತೆಗೆ ಬನ್ನಿ ಪ್ರಿಯರೇ. ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 19ನೇ ವಚನ. ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಅವನು ಸಕಲ ಅತಿ ನಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನು. ಅವನ ಮನೆ ಬಾಗಿಲಲ್ಲಿ ಲಾಜರನೆಂಬ ಒಬ್ಬ ಭಿಕ್ಷಗಾರನು ಬಿದ್ದುಕೊಂಡಿದ್ದನು. ಇವನು ಮೈ ತುಂಬ ಉಣ್ಣೆದ್ದವನು. ಐಶ್ವರ್ಯವಂತನ ಮೇಜಿನಿಂದ ಬಿದ್ದ ಎಂಜಲನ್ನು ತಿಂದು ಹಸಿವು ತೀರಿಸಿಕೊಳ್ಳಬೇಕೆಂದಿದ್ದನು. ಇಷ್ಟು ಮಾತ್ರವಲ್ಲದೆ ನಾಯಿಗಳು ಸಹ ಬಂದು ಅವನ ಹುಣ್ಣುಗಳನ್ನು ನೆಕ್ಕುವವು. ಹೀಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷಗಾರನು ಸತ್ತನು. ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು. ಆ ಐಶ್ವರ್ಯವಂತನು ಸಹ ಸತ್ತನು. ಅವನಿಗೆ ಉತ್ತರ ಕ್ರಿಯೆಗಳು ಆದವು. ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಹಾಮನನ್ನು ಅವನ ಎದೆಗೆ ಒರಗಿಕೊಂಡಿದ್ದ ಲಾಜರ್ ನೋಡಿ, ತಂದೆಯ ಅಬ್ರಹಾಮನೇ, ನನ್ನ ಮೇಲೆ ದಯವಿಟ್ಟು ಲಾಜರನ್ನು ಕಳುಹಿಸು. ಅವನು ತನ್ನ ತುದಿ ಬೆರಳನ್ನು ನೀರಿನಲ್ಲಿ ಎದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ, ಈ ಉರಿಯಲ್ಲಿ ಸಂಕಟ ಪಡುತ್ತೇನೆ ಎಂದು ಕೂಗಿ ಹೇಳಿದನು. ಆದರೆ ಅಬ್ರಹಾಮನು, ಕಂದ, ನೀನು ಆಶಿಸಿದ ಸುಖವನ್ನು ನಿನ್ನ ಜೀವಮಾನದಲ್ಲಿ ಹೊಂದಿದ್ದಿ, ಆದರೆ ಲಾಜರನು ಕಷ್ಟವನ್ನು ಹೊಂದಿದನು ಎಂಬುದಾಗಿ ನೆನಪಿಗೆ ತಂದುಕೋ. ಈಗಲಾದರೂ ಇಲ್ಲಿ ಇವನಿಗೆ ಸಮಾಧಾನ, ಆದರೆ ನಿನಗೆ ಸಂಕಟ. ಇದು ಮಾತ್ರವಲ್ಲದೆ ನಮಗೂ ನಿಮಗೂ ನಡುವೆ ದೊಡ್ಡದೊಂದು ಡೊಂಗರ ಸ್ಥಾಪಿಸಿಯದೆ. ಆದ ಕಾರಣ ಈ ಕಡೆಯಿಂದ ನಿಮ್ಮ ಬಳಿಗೆ ಹೋಗಬೇಕೆಂದಿರುವವರು ಹೋಗಲಾರರು, ಮತ್ತು ಆ ಕಡೆಯಿಂದ ನಮ್ಮ ಬಳಿಗೆ ಯಾರು ದಾಟುವುದಕ್ಕಾಗದು ಅಂತ ಹೇಳ್ತಾರೆ. ಅರ್ಥ ಮಾಡಿಕೊಳ್ಳಿ ಪ್ರಿಯರಾದ ದೇವರ ಮಕ್ಕಳಿರ. ಐಶ್ವರ್ಯವಂತನು ಸತ್ತು ಹೋಗ್ತಾನೆ. ಎಲ್ಲಿಗೆ ಹೋಗ್ತಾನೆ? ಪಾತಾಳ ಲೋಕಕ್ಕೆ. ಪಾತಾಳ ಲೋಕಕ್ಕೆ ಹೋದ ಮೇಲೆ ಯಾತನೆ ಪಡುವಂಥ ಸ್ಥಳಕ್ಕೆ ಸೇರಿಕೊಳ್ತಾನೆ. ತಂದೆಯಾದ ಅಬ್ರಹಾಮನೇ, ನಾನು ಈ ಸಂಕಟದಲ್ಲಿದ್ದೀನಿ, ಬಾಧೆ ಪಡ್ತಾ ಇದ್ದೀನಿ, ದಯಮಾಡಿ ನಿನ್ನ ಬಳಿಯಲ್ಲಿ ಲಾಜರ್ನಿದ್ದಾನಲ್ಲ, ಆ ಲಾಜರ್ನ ಕಳಿಸಿಕೊಡು. ತನ್ನ ತುದಿ ಬೆರಳಿನಿಂದ ನೀರನ್ನು ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ, ಈ ಉರಿಯಲ್ಲಿ ಸಂಕಟ ಪಡುತ್ತೇನೆ ಅಂದಾಗ ಅಬ್ರಹಾಮನು ಹೇಳುವಂಥ ಮಾತೇನು? ಕಂದ, ಮಗನೇ, ನಿನ್ನ ಜೀವಿತ ಕಾಲದಲ್ಲಿ ನಿನಗಿಷ್ಟ ಬಂದಾಗೆ ಸುಖವನ್ನು ಅನುಭವಿಸಿದ್ದಿ, ಲಾಜರನು ಕಷ್ಟವನ್ನು ಅನುಭವಿಸಿದ್ದಾನೆ, ನೀನು ನೋಡಿದೆಯಲ್ಲ, ಗೊತ್ತಲ್ವಾ? ಆದ್ದರಿಂದ ಲಾಜರನು ಇವಾಗ ನನ್ನ ಬಳಿಯಲ್ಲಿ, ಅಂದರೆ ಪರದೇಸಿ ಎಂಬಂಥ ಈ ಸ್ಥಳದಲ್ಲಿ ವಿಶ್ರಾಂತಿ ತೆಗೆದುಕೊಳ್ತಾ ಇದ್ದಾನೆ. ನಿನಗೆ ಸಂಕಟ. ಇದು ಮಾತ್ರವಲ್ಲದೆ ನಮಗೂ ನಿಮಗೂ ಮಧ್ಯದಲ್ಲಿ ದೊಡ್ಡದೊಂದು ಡೊಂಗರ ಸ್ಥಾಪನೆಯಾಗಿದೆ. ಈ ಕಡೆಯಿಂದ ಆ ಕಡೆ ಹೋಗೋಕ್ಕಾಗಲ್ಲ, ಆ ಕಡೆಯಿಂದ ಈ ಕಡೆ ಬರುವುದಕ್ಕಾಗಲ್ಲ. ನಮಗೂ ನಿಮಗೂ ಮಧ್ಯದಲ್ಲಿ ದೊಡ್ಡದೊಂದು ಡೊಂಗರ ಸ್ಥಾಪನೆಯಾಗಿದೆ ಅಂತ ಹೇಳ್ತಾರೆ. ಅಂದರೆ ಪಾತಾಳ ಲೋಕದಲ್ಲಿ ಯಾತನೆ ಪಡುವಂಥ ಸ್ಥಳ ಅನೀತಿವಂತರಿರುವಂಥ ಸ್ಥಳ. ಅದೇ ಪಾತಾಳ ಲೋಕದಲ್ಲಿ ಮತ್ತೊಂದು ಸ್ಥಳ ನೀತಿವಂತರಿರುವಂಥ ಸ್ಥಳ. ನೀತಿವಂತರಿರುವಂಥ ಸ್ಥಳಕ್ಕೆ ಪರದೈಸು ಎನ್ನುವಂಥ ಹೆಸರು. ಅನೀತಿವಂತರಿರುವಂಥ ಸ್ಥಳಕ್ಕೆ ಯಾತನೆ ಪಡುವಂಥ ಸ್ಥಳ ಎಂದು ಹೆಸರು.
ಮಧ್ಯದಲ್ಲಿ ದೊಡ್ಡದೊಂದು ಡೊಂಗರ ಸ್ಥಾಪನೆಯಾಗಿದೆ ಅನ್ನುವಂಥ ಮಾತು ನೋಡ್ತೀವಿ. ಮತ್ತು ನೀತಿವಂತರು ಪರಲೋಕಕ್ಕೆ ಯಾವಾಗ ಹೋಗ್ತಾರೆ ಅಂತ ನೋಡುವಾಗ ಯೇಸು ಕ್ರಿಸ್ತರು ಎರಡನೇ ಆಗಮನದಲ್ಲಿ ಬಂದಾಗ ಪರಲೋಕಕ್ಕೆ ಹೋಗ್ತಾರೆ. ಅನೀತಿವಂತರು ಏನಾಗ್ತಾರಪ್ಪ ಅಂತ ನೋಡುವಾಗ ಯೇಸು ಕ್ರಿಸ್ತರು ಎರಡನೇ ಆಗಮನದಲ್ಲಿ ಬಂದಾಗ ಎಲ್ಲರೂ ಕೂಡ ಎದ್ದು ಬರ್ತಾರೆ, ಶರೀರವನ್ನು ಧರಿಸ್ಕೊಂಡು ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗ್ತಾರೆ, ಅಂದರೆ ಬೆಂಕಿ ಕೊಂಡಕ್ಕೆ ಹೋಗ್ತಾರೆ. ನೀತಿವಂತರು ಮಹಿಮೆ ಶರೀರವನ್ನು ಧರಿಸ್ಕೊಂಡು ಪರಲೋಕಕ್ಕೆ ಹೋಗ್ತಾರೆ, ಶಾಶ್ವತವಾಗಿ ಭೂಲೋಕ ಸುಟ್ಟು ಬೂದಿ ಆಗುತ್ತೆ ರೀ. ಅರ್ಥ ಆಗುತ್ತೆ ಪ್ರಿಯರೇ? ಶಿಲುಬೆ ಮೇಲೆ ಮರಣ ಹೊಂದುವಂಥ ಆ ಸಮಯದಲ್ಲಿ ನುಡಿದಂಥ ಒಂದು ಮಾತೇನು ಗೊತ್ತಾ? ಇವತ್ತೇ ನನ್ನ ಜೊತೆಯಲ್ಲಿ ಪರದೈಸಿನಲ್ಲಿ ಇರುವೆ ಅಂತ ಹೇಳ್ತಾನಲ್ಲ ವ್ಯಕ್ತಿಗೆ. ಆ ವ್ಯಕ್ತಿಯನ್ನು ಸೀದಾ ಎಲ್ಲಿ ಕರ್ಕೊಂಡು ಹೋಗ್ತಾನೆ ಗೊತ್ತಾ? ಪರದೈಸಿ. ಅದೆಲ್ಲಿದೆ ಗೊತ್ತಾ? ಅಬ್ರಹಾಮನು ಲಾಜರನು ಇರುವಂಥ ಸ್ಥಳ. ಎಲ್ಲಿದು? ಪಾತಾಳ ಲೋಕದಲ್ಲಿ ಪರದೈಸು ಎನ್ನುವಂಥ ಸ್ಥಳ ಇದೆ. ಅದಕ್ಕೆ ವಿಶ್ರಾಂತಿ ತೆಗೆದುಕೊಳ್ಳುವಂಥ ಸ್ಥಳ. ಎಷ್ಟು ಕಾಲದವರೆಗೆ ಅಲ್ಲಿರಬೇಕು ಗೊತ್ತಾ? ಯೇಸು ಕ್ರಿಸ್ತನು ಎರಡನೇ ಆಗಮನದವರೆಗೆ ನೀತಿವಂತರೆಲ್ಲರೂ ಕೂಡ ಅಲ್ಲೇ ಇರಬೇಕು. ಅಬ್ರಹಾಮನೆಂಬಂಥ ದೊಡ್ಡ ತಂದೆ ಅಲ್ವಾ, ಆತನೇ ಅಲ್ಲಿರುವಾಗ ಮತ್ತು ಮೋಶೆ, ಇಸಾಕ, ಯಾಕೋಬ ಅವರೆಲ್ಲರೂ ಎಲ್ಲಿರ್ತಾರೆ? ಅವರೆಲ್ಲರೂ ಕೂಡ ಅಲ್ಲೇ ಇದ್ದಾರೆ. ಯಾವಾಗ ಪರಲೋಕಕ್ಕೆ ಹೋಗ್ತಾರೆ ಅವರೆಲ್ಲರೂ? ಯೇಸು ಕ್ರಿಸ್ತರು ಎರಡನೇ ಆಗಮನದಲ್ಲಿ ಬಂದಾಗ ಪರಲೋಕಕ್ಕೆ ಹೋಗ್ತಾರೆ. ಯೇಸು ಕ್ರಿಸ್ತನು ಶಿಲುಬೆ ಮರಣ ಹೊಂದುವಂಥ ಆ ಸಮಯದಲ್ಲಿ ನುಡಿದಂಥ ಒಂದು ಶ್ರೇಷ್ಠವಾದಂಥ ಮಾತು ಪರದೈಸು. ಆ ನೀತಿವಂತರು ಆ ಪರದೈಸಿನಲ್ಲಿದ್ದಾರೆ. ಆ ಪರದೇಶನಲ್ಲಿದ್ದಂಥ ನೀತಿವಂತರು ಪರಲೋಕಕ್ಕೆ ಯಾವಾಗ ಬರ್ತಾರೆ ಗೊತ್ತಾ? ಎರಡನೇ ಆಗಮನದಲ್ಲಿ ಪರಲೋಕಕ್ಕೆ ಬರ್ತಾರೆ. ನಾವು ನೀತಿವಂತರಿರುವಂತಹ ಸ್ಥಳ ಪರದೇಶಿಗೆ ಹೋಗ್ತೀವಿ ಸತ್ತ ಮೇಲೆ ಪ್ರಿಯರಾದ ದೇವರ ಮಕ್ಕಳಿರ ಒಂದು ಪ್ರತ್ಯೇಕವಾದಂಥ ಸ್ಥಳ ಇದೆ. ನೀತಿವಂತರು ಪರದೇಶಿಗೆ ಹೋಗುವಂಥ ಸ್ಥಳ, ಅನೀತಿವಂತರು ಯಾತನೆ ಪಡುವಂಥ ಸ್ಥಳ, ಅದು ಪಾತಾಳ ಲೋಕದಲ್ಲಿರುವಂಥದ್ದು. ಈ ಒಂದು ಮಹಾಜ್ಞಾನದ ಸಂಗತಿಯನ್ನು ತಿಳಿಸ್ಕೊಟ್ಟಿದ್ದಾನೆ. ಮತ್ತು ನಾವು ಸತ್ತ ಮೇಲೆ ಎಲ್ಲಿಗೆ ಹೋಗ್ತೀವಿ? ಪರದೇಶಿಗೆ ಹೋಗ್ತೀವ? ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗ್ತೀವ? ಒಂದು ಸಾರಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ ಪ್ರಿಯರು. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ಮುಗಿಸುತ್ತೇನೆ. ಸರ್ವವನ್ನು ಸರ್ವಲೋಕವನ್ನು ಉಂಟು ಮಾಡಿರುವಂಥ ಸರ್ವೇಶ್ವರನಾದಂಥ ನಮ್ಮ ತಂದೆ, ಮಹೋನ್ನತನಾದಂಥ ನಮ್ಮ ತಂದೆ, ನಿಮಗೆ ಸ್ತೋತ್ರಗಳು. ನೇರ ಪ್ರಸಾರವನ್ನು ವೀಕ್ಷಿಸುವಂಥ ಎಲ್ಲ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ, ಎಲ್ಲರನ್ನು ಕನಿಕರಿಸಿ, ಸಮಾಧಾನ ಸಂತೋಷವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು ಪ್ರಿಯರೇ.